ಡೈಲಿ ಒಂದೇ ರೀತಿ ಚಿಕನ್ ರೆಸಿಪಿ ತಿಂದು ಬೋರ್ ಆಗಿದೆಯಾ? ದೆನ್ ಟ್ರೈ ದಿಸ್ ಈಸಿ ಚಿಕನ್ ರೆಸಿಪಿ ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನೀವೇನಾದರೂ ಲಂಚ್ ಇಲ್ಲ ಡಿನ್ನರ್ಗೆ ಸ್ಪೆಷಲ್ ಆಗಿ ಮತ್ತೆ ಈಸಿಯಾಗಿ ಚಿಕನ್ ರೆಸಿಪಿ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನಾನಿಲ್ಲಿ ಅರ್ಧ ಕೆಜಿ ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದೀನಿ. ಜೊತೆಗೆ 2 ಮೀಡಿಯಂ ಸೈಜ್ ಈರುಳ್ಳಿ, ನಾನಿಲ್ಲಿ 1 ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನ ಸಣ್ಣಗೆ ಚಾಪ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡಬೇಕು. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮನೇಲಿ ಅಡುಗೆಗೆ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ದೀರೋ ಅದರಲ್ಲೇ ಫ್ರೈ ಮಾಡಬಹುದು. ಆಮೇಲೆ ಕ್ರಂಚಿಯಾಗಿ ಫ್ರೈ ಆಗಿರೋ ಈರುಳ್ಳಿನ ಪ್ಲೇಟಲ್ಲಿ ಎತ್ತಿಡಿ. ಈಗ ನಾವು ವಾಶ್ ಮಾಡಿಟ್ಟಿರೋ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಪೆಪ್ಪರ್ ಪೌಡರ್, 2 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಗರಂ ಮಸಾಲ, 1 ಲಿಂಬೆಹಣ್ಣಿನ ರಸ, ಹಾಗೆ ಫ್ರೈ ಮಾಡಿ ಇಟ್ಟಿರೋ ಆನಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನ ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಡಬೇಕು. ಅರ್ಧ ಗಂಟೆ ಕಳೆದ ನಂತರ ಆಗಲೇ ಆನಿಯನ್ ಫ್ರೈ ಮಾಡೋಕ್ಕೆ ಯೂಸ್ ಮಾಡಿರೋ ಆಯಿಲ್ಗೆ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ, ಕರಿಬೇವಿನ ಎಲೆ, ಸ್ವಲ್ಪ ಜೀರಿಗೆ ಹಾಕಿ ನಂತರ ಮ್ಯಾರಿನೇಟ್ ಆಗಿರೋ ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಈ ಆಯಿಲ್ನಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕು. ಒಂದು ಬದಿ ಬೆಂದ ನಂತರ ಮತ್ತೊಂದು ಬದಿ ಕಾಯಕ್ಕೆ ಬಿಡಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ಕಾಯಿ ಮೆಣಸು, ಸ್ವಲ್ಪ ಬಟರ್ ಹಾಕಿ ಚೆನ್ನಾಗಿ ಬೇಯಿಸಿ. ಈಗ ನೋಡಿ ಚಿಕನ್ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಈ ಟೈಮಲ್ಲಿ 1 ಟೊಮೆಟೊನ ರುಬ್ಬಿ ಇದಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಊಟಕ್ಕೆ ಸ್ವಲ್ಪ ಗ್ರೇವಿ ಇದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ. ಇನ್ನೊಂದು 5 ನಿಮಿಷ ಬೆಂದ್ರೆ ನಮ್ಮ ರೆಸಿಪಿ ರೆಡಿ ಆಗುತ್ತೆ. ಈಗ ಕೊನೆಯದಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದ್ರೆ ಮುಗೀತು. ಈ ಚಿಕನ್ ರೆಸಿಪಿ ಅಂತೂ ತುಂಬಾನೇ ಜ್ಯೂಸಿ ಅಂಡ್ ಟೇಸ್ಟಿ ಆಗಿರುತ್ತೆ. ಫ್ರೈ ಮಾಡಿರೋ ಈರುಳ್ಳಿ ಇದೆಯಲ್ಲ, ಈ ರೆಸಿಪಿನ ಮತ್ತಷ್ಟು ರುಚಿ ಮಾಡುತ್ತೆ. ಇದನ್ನ ಊಟದೊಟ್ಟಿಗೂ ತಿನ್ನಬಹುದು, ಇಲ್ಲ ಚಪಾತಿ ಪರೋಟ ಜೊತೆಗೂ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ನೀವು ಟ್ರೈ ಮಾಡಿ ಆಯ್ತಾ?